Hello friends, welcome back to 7 minutes classes. So now C program series ಅನ್ನು ಕಲಿತಾ ಇದ್ವಿ. So ಅದರಲ್ಲಿ we studied recently what is the history and features of C program. So ಇವತ್ತಿನ ಕ್ಲಾಸಲ್ಲಿ ನಾವು structure of C ಬಗ್ಗೆ ಡಿಸ್ಕಷನ್ ಮಾಡೋಣ. Okay, so we will study today what is the structure of C. Before discussing the structure of C, we have to understand what structure is actually. Okay, so we will see what generally structure is. So ನೀವು ನೋಡ್ತಿರೋಂಗೆ ಬೋರ್ಡ್ ಮೇಲೆ ಕೆಲವನ್ನ ಬರೆದಿದ್ದೇನೆ. ಸ್ಟ್ರಕ್ಚರ್ ಅಂದ್ರೆ ಇಟ್ ಈಸ್ ಅರೇಂಜ್ಮೆಂಟ್ ಅಂಡ್ ಆರ್ಗನೈಸೇಷನ್ ಆಫ್ ಪಾರ್ಟ್ಸ್, ಓಕೆ, ವಿದಿನ್ ಹೋಲ್ ಅಲಾಂಗ್ ವಿತ್ ದೇರ್ ರಿಲೇಷನ್ ಅಂಡ್ ಫಂಕ್ಷನ್. ಸೊ ಮೀನಿಂಗ್ ಇಸ್ ವೆರಿ ಸಿಂಪಲ್. ಸ್ಟ್ರಕ್ಚರ್ ಅಂದ್ರೆ ಇಟ್ ಈಸ್ ಅನ್ ಅರೇಂಜ್ಮೆಂಟ್. ಇದು ಒಂದು ರೀತಿ ಅರೇಂಜ್ಮೆಂಟ್ ಅಥವಾ ಜೋಡಣೆ. ಓಕೆ, ಯಾವ ರೀತಿ ಜೋಡಣೆ ಮಾಡಬೇಕು ಆ ಜೋಡಣೆ ಮಾಡಿರೋದ್ರಿಂದ ಅದರೊಳಗಿರೋ ಎಲ್ಲ ಪಾರ್ಟ್ಸು ಕಲೆಕ್ಟಿವ್ ಆಗಿ ಒಂದು ವರ್ಕ್ ಅನ್ನು ಕಂಪ್ಲೀಟ್ ಮಾಡ್ತಾರೆ. ದಟ್ ಈಸ್ ಅ ಜನರಲ್ ಸ್ಟ್ರಕ್ಚರ್. ಸೊ ಜನರಲ್ ಸ್ಟ್ರಕ್ಚರ್ ಒಳಗೆ ಬಹಳಷ್ಟು ಟೈಪ್ಸ್ ಇದೆ. ಇಲ್ಲಿ ನೀವು ನೋಡಬಹುದು. ಒನ್ ಈಸ್ ಫಿಸಿಕಲ್ ಸ್ಟ್ರಕ್ಚರ್, ಕಾನ್ಸೆಪ್ಚುವಲ್ ಸ್ಟ್ರಕ್ಚರ್ಸ್, ಬಯೋಲಾಜಿಕಲ್ ಸ್ಟ್ರಕ್ಚರ್ಸ್, ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಸೊ. ನಾವು ಕಲಿಬೇಕಾಗಿರೋದು ಸ್ಟ್ರಕ್ಚರ್ ಆಫ್ ಸಿ, ಬಟ್ ಇದು ಕೂಡ ಇಂಪಾರ್ಟೆಂಟ್. ಸ್ಟ್ರಕ್ಚರ್ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು. ಸೊ ಫಿಸಿಕಲ್ ಸ್ಟ್ರಕ್ಚರ್ ಅಂದ್ರೆ ಅದು ಫಿಸಿಕಲ್ ಅರೇಂಜ್ಮೆಂಟ್ಸ್ ಇರುತ್ತೆ ಅಥವಾ ಫಿಸಿಕಲ್ ಪಾರ್ಟ್ಸ್ ಗಳನ್ನ ಅರೇಂಜ್ ಮಾಡಿರ್ತೀವಿ. ಹಾಗೆ ಬೇರೆ ಬೇರೆ ಸ್ಟ್ರಕ್ಚರ್ಸ್ ಕೂಡ ಇದೆ. ನೀವು ಬೋರ್ಡ್ ಮೇಲೆ ಒಂದು ಸ್ಟ್ರಕ್ಚರ್ ನೋಡ್ತಿರ್ಬೋದು ಅಂಡ್ ಯು ಮೇ ವಂಡರ್ ಆಲ್ಸೋ. ನಿಮಗೆ ಒಂಚೂರು ವಿಚಿತ್ರ ಕೂಡ ಅನಿಸ್ತಾ ಇರ್ಬೋದು. ಇದು ನೋಡೋದಕ್ಕೆ ಚೂರು ಸೈಕಲ್ ತರ ಕಾಣಿಸ್ತಾ ಇದೆ, ಆದ್ರೂ ಸೈಕಲ್ ಅಂತ ಅನ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಯಾಕೆ ನಿಮ್ಗೆ ಇದು ಸೈಕಲ್ ಅಂತ ಅನ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂದ್ರೆ ಅದ್ರ ವೀಲ್ಸ್ ಸ್ಕ್ವೇರ್ ಶೇಪ್ ಅಲ್ಲಿ ಇದೆ. ಸೈಕಲ್ ಯೂಶಲಿ ಸ್ಕ್ವೇರ್ ಶೇಪ್ ಅಲ್ಲಿ ಇರೋದಿಲ್ಲ, ಅದು ರೌಂಡ್ ಶೇಪ್ ವೀಲ್ ಇರುತ್ತೆ. ಬಟ್ ಇಲ್ಲಿ ಸ್ಕ್ವೇರ್ ಶೇಪ್ ಇದೆ. ಸೊ ಇದರ ಅರ್ಥ ನಿಮ್ಗೆ ಆಲ್ರೆಡಿ ಸ್ಟ್ರಕ್ಚರ್ ಆಫ್ ಸೈಕಲ್ ಗೊತ್ತಿದೆ ಅಂತ ಅರ್ಥ. ಸೊ ಇದು ಸ್ಟ್ರಕ್ಚರ್ ಆಫ್ ಸೈಕಲ್ ಬರೀಬೇಕಂದ್ರೆ ಇದನ್ನ ಏನ್ ಮಾಡ್ಬೇಕಾಗುತ್ತೆ, ರೌಂಡ್ ಶೇಪ್ ಅಲ್ಲಿ ಮಾಡ್ಬೇಕಾಗುತ್ತೆ. ಅವಾಗ ಕರೆಕ್ಟ್ ಸ್ಟ್ರಕ್ಚರ್ ಕಾಣಿಸುತ್ತೆ. ನೀವು ನೋಡಿ. ಸೊ ಇಫ್ ಐ ರೈಟ್ ದಿಸ್ ವೀಲ್ ಇಂಟು ರೌಂಡ್ ಶೇಪ್, ನೌ ಸೈಕಲ್ ಲುಕ್ಸ್ ಲೈಕ್ ಎ ಪರ್ಫೆಕ್ಟ್ ಸ್ಟ್ರಕ್ಚರ್. ಅರ್ಥ ಆಗುತ್ತೆ. ಸೊ ಇವಾಗ ಕರೆಕ್ಟ್ ಆಗಿ ಸೈಕಲ್ ತರ ಕಾಣಿಸುತ್ತೆ. ಸೊ ಮೊದಲೇ ಹಿಂಗಿತ್ತು, ಸ್ಕ್ವೇರ್ ಶೇಪ್ ಇರೋದ್ರಿಂದ ಕರೆಕ್ಟ್ ಆಗಿ ಸೈಕಲ್ ಅಂತ ಅನಿಸ್ತಿರ್ಲಿಲ್ಲ. ಇವಾಗ ಸೈಕಲ್ ನೀಟಾಗಿ ಕಾಣಿಸ್ತಾ ಇದೆಯಾ? ಸೊ ಇದರ ಅರ್ಥ ನಿಮ್ಗೆ ಆಲ್ರೆಡಿ ಸೈಕಲ್ ಸ್ಟ್ರಕ್ಚರ್ ಡೆಫಿನೇಷನ್ ತಲೆಯಲ್ಲಿದೆ ಅಂತ ಅರ್ಥ. ಎರಡು ವೀಲ್ಸ್ ಇರುತ್ತೆ, ಪೆಡಲ್ ಇರುತ್ತೆ, ಓಕೆ, ಹ್ಯಾಂಡಲ್ ಇರುತ್ತೆ, ಸೀಟ್ ಇರುತ್ತೆ. ಇದರ ಬೇರೆ ಬೇರೆ ಪಾರ್ಟ್ಸ್ ಗಳನ್ನ ಈ ತರ ಜೋಡಣೆ ಮಾಡಿದಾಗ ಅದಕ್ಕೊಂದು ಪರ್ಫೆಕ್ಟ್ ಸ್ಟ್ರಕ್ಚರ್ ಆಗುತ್ತೆ. ನಾವು ಇಟ್ ಇಸ್ ಸ್ಟ್ರಕ್ಚರ್ ಆಫ್ ಅ ಸೈಕಲ್. ಸೊ ಹಿಂಗೆ ಸಿ ಪ್ರೋಗ್ರಾಮ್ ಏನೇನ್ ಸ್ಟ್ರಕ್ಚರ್ ಇದೆ ಅದರಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಯಾವ್ಯಾವ ಪಾರ್ಟ್ಸ್ ಗಳಿದೆ ಅವನ್ನೆಲ್ಲ ಜಾಯಿಂಟ್ ಮಾಡಿದ್ರೆ ಸ್ಟ್ರಕ್ಚರ್ ಯಾವ ರೀತಿ ಬರುತ್ತೆ. ಸೊ ವಾಟ್ ಆರ್ ದ ಡಿಫರೆಂಟ್ ಪಾರ್ಟ್ಸ್ ಆಫ್ ಸಿ, ವಾಟ್ ಆರ್ ದ ಡಿಫರೆಂಟ್ ಸೆಕ್ಷನ್ಸ್ ಆಫ್ ಅ ಸಿ ಪ್ರೋಗ್ರಾಮ್ that we have to understand. So that is called as a structure of C. Different programming elements or different programming sections that is arranged in a particular way, that way we call structure of C. ಸೊ ಇಲ್ಲಿ ಸೈಕಲ್ ಯಾವ ತರ ಡಿಫರೆಂಟ್ ಪಾರ್ಟ್ಸ್ ಇತ್ತಲ್ಲ ಅದೇ ತರ ಡಿಫರೆಂಟ್ ಸೆಕ್ಷನ್ ಬರುತ್ತೆ ಇದರಲ್ಲಿ ಸಿ ಪ್ರೋಗ್ರಾಮ್ ಅಲ್ಲಿ. ಸೊ ನೀವು ಬೋರ್ಡ್ ಮೇಲೆ ನೋಡ್ತಾ ಇರ್ಬೋದು. ಕೆಲವು ಸ್ಟ್ರಕ್ಚರ್ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಅಥವಾ ಕೆಲವು ಪಾರ್ಟ್ಸ್ ಆಫ್ ಪ್ರೋಗ್ರಾಮ್ ಐ ಹ್ಯಾವ್ ಮೆನ್ಷನ್ಡ್ ಆಲ್ರೆಡಿ. So as you can see, the different sections of a C structures are given below, such as document section. It is very important. Not only this, all are important only. Document section, preprocessor directives or preprocessor section ಅಂತ ಕೂಡ ಹೇಳ್ಬೋದು. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, that is called ಲಿಂಕರ್ ಸೆಕ್ಷನ್. ಇದಕ್ಕೆ ನಾವು ಲಿಂಕರ್ ಸೆಕ್ಷನ್ ಅಂತ ಕರೀತೀವಿ. ಸೊ ಇನ್ನೊಂದು ಸೆಕ್ಷನ್ ಇದೆ ಡೆಫಿನಿಷನ್ section. It is called definition section. Next one, global section or global declaration, main function. So this is also very important part of a program. Okay, then user defined functions or local declarations. itara bere bere sections ide adರಲ್ಲಿ C program ಅಲ್ಲಿ. document section, preprocessor directives or preprocessor section or linker section, definition section, global declaration, main function, user defined or local section. ಸೊ ನಾವು ಇವೆಲ್ಲ ಸೆಕ್ಷನ್ ಒನ್ ಬೈ ಒನ್ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಕೊನೆಗೆ ಪ್ರೋಗ್ರಾಮ್ ಹೇಗೆ ಬರೆಯೋದು ಅಂತ ಅರ್ಥ ಆಗುತ್ತೆ. ಓಕೆ, ಫೈನ್.
So we will start with what document section is. Okay. So now we will see what is document section. Document section ಅಂದ್ರೆ ಏನು ಅಂತ ಈಗ ನೋಡೋಣ. ಸೊ ಇಲ್ಲಿ ನಾವು ನೋಡಬಹುದು ಬಿಗಿನಿಂಗ್ ಆಫ್ ದ ಪ್ರೋಗ್ರಾಮ್. ಓಕೆ, ಈ ಡಾಕ್ಯುಮೆಂಟ್ ಸೆಕ್ಷನ್ ಎಲ್ಲಿ ಬರಿತೀವಿ ಅಂದ್ರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಬರಿಬಹುದು. ಓಕೆ, ಅಥವಾ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಬರಿಬಹುದು. ಬಿಗಿನಿಂಗ್ ಆಫ್ ದ ಪ್ರೋಗ್ರಾಮ್ ಏನೇನು ಬರಿಬಹುದು ಅಂದ್ರೆ ಪ್ರೋಗ್ರಾಮ್ ನೇಮ್, ಡೇಟ್, ಡಿಸ್ಕ್ರಿಪ್ಷನ್, ಟೈಟಲ್ ಎಕ್ಸೆಟ್ರಾ. ಓಕೆ, ಸೊ ಇಲ್ಲಿ ಎರಡು ರೀತಿ ಬರುತ್ತೆ. ಸೊ ದೀಸ್ ಆರ್ ಟು ಫಾರ್ವರ್ಡ್ ಸ್ಲ್ಯಾಶಸ್. ಈಗ ನಾವು ಸ್ಲ್ಯಾಶ್ ಅಂತ ಕರಿತೀವಿ, ಈ ತರ ಬರೆದ್ರೆ ಫಾರ್ವರ್ಡ್ ಸ್ಲ್ಯಾಶ್ ಅಂತ ಕರಿತೀವಿ. ಸೊ ಇಲ್ಲಿ ಎರಡು ಇರೋದ್ರಿಂದ ಟು ಫಾರ್ವರ್ಡ್ ಸ್ಲ್ಯಾಶಸ್ ಅಂತ ಕರಿತೀವಿ. ಸೊ ಇದಕ್ಕೆ ಇನ್ನೊಂದು ವರ್ಡ್ ಕೂಡ ಹೇಳ್ತೀವಿ, ಇಟ್ ಈಸ್ ಆಲ್ಸೋ ಕಾಲ್ಡ್ ಕಮೆಂಟ್ ಲೈನ್. ಇದಕ್ಕೆ ಏನಂತ ಕರಿತೀವಿ? ಕಮೆಂಟ್ ಲೈನ್. ಕಮೆಂಟ್ ಸೆಕ್ಷನ್ ಕೂಡ ಹೇಳ್ಬೋದು. ಸೊ ಎರಡು ಫಾರ್ವರ್ಡ್ ಸ್ಲ್ಯಾಶ್ ಬರೆದ್ರೆ ಅದು ಸಿಂಗಲ್ ಲೈನ್ ಕಮೆಂಟ್. ಸಿಂಗಲ್ ಲೈನ್ ಕಮೆಂಟ್. ಓಕೆ, ಸೊ ಒಂದ್ ವೇಳೆ ಪ್ರೋಗ್ರಾಮ್ ಅಲ್ಲಿ ಏನೋ ಡೀಟೇಲ್ಸ್ ಬರೆಯೋದದ, ನಿಮ್ಮ ಪ್ರೋಗ್ರಾಮ್ ನೇಮ್ ಏನದ ಅಂದ್ರ ಕ್ಯಾಲ್ಕುಲೇಷನ್ ಫಾರ್ ಆರ್ ಕ್ಯಾಲ್ಕುಲೇಟಿಂಗ್ ಪ್ರೈಮ್ ನಂಬರ್. ಜನರಲ್ ಆಗಿ ಬರಿತಾ ಇದ್ದೀನಿ, ಕ್ಯಾಲ್ಕುಲೇಟಿಂಗ್ ಪ್ರೈಮ್ ನಂಬರ್. ನಿಮ್ಮ ಪ್ರೋಗ್ರಾಮ್ ಏನ್ ಮಾಡ್ತಾ ಇದೆ ಅಂತ, ನೀವು ಬರೆದಿರೋ ಪ್ರೋಗ್ರಾಮ್ ಏನ್ ಮಾಡುತ್ತೆ ಅಂದ್ರೆ ಅದು ಪ್ರೈಮ್ ನಂಬರ್ ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಈ ಕೆಳಗಿರೋ ಪ್ರೋಗ್ರಾಮು ಪ್ರೈಮ್ ನಂಬರ್ ನ ಕ್ಯಾಲ್ಕುಲೇಟ್ ಮಾಡುತ್ತೆ ಅಂತ ಪ್ರೋಗ್ರಾಮ್ ನೋಡಿದ ತಕ್ಷಣ ಗೊತ್ತಾಗ್ಬೇಕು. ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಬಿಗಿನಿಂಗ್ ಆಫ್ ದ ಪ್ರೋಗ್ರಾಮ್ ವಿ ರೈಟ್ ದಿಸ್. ಸೊ ಇದನ್ನ ಬರೆಯೋಕ್ಕಿಂತ ಮೊದಲು ಎರಡು ಫಾರ್ವರ್ಡ್ ಸ್ಲ್ಯಾಶ್ ಬರೀತೀವಿ. ಸೊ ಇದ್ರ ಮೀನಿಂಗ್ ಏನಂದ್ರೆ ಇದು ಪ್ರೋಗ್ರಾಮ್ ಒಳಗಿರುತ್ತೆ, ಇಟ್ ಇಸ್ ದೇರ್ ಇನ್ಸೈಡ್ ಎ ಪ್ರೋಗ್ರಾಮ್ ಬಟ್ ವಿಚ್ ವಿಲ್ ನಾಟ್ ಎಕ್ಸಿಕ್ಯೂಟೆಡ್ ಬೈ ಕಂಪೈಲರ್. ಹೈ ಲೆವೆಲ್ ಲ್ಯಾಂಗ್ವೇಜ್ ಅನ್ನ ಮಷಿನ್ ಕೋಡ್ ಗೆ ಕನ್ವರ್ಟ್ ಮಾಡೋದಕ್ಕೆ ಏನ್ ಯೂಸ್ ಮಾಡ್ತೀವಿ? ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್. ಸಿ ಪ್ರೋಗ್ರಾಮ್ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಕಂಪೈಲರ್ ಯೂಸ್ ಮಾಡ್ತೀವಿ. ಸೊ ಕಂಪೈಲರ್ ಏನ್ ಮಾಡುತ್ತೆ ಅಂದ್ರೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ಬೇಕಾದ್ರೆ ಅಥವಾ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಈ ಕಮೆಂಟ್ ಲೈನ್ ಅನ್ನ ಟ್ರಾನ್ಸ್ಲೇಟ್ ಮಾಡೋದಿಲ್ಲ. ಇಟ್ ಮೀನ್ಸ್ ದಿಸ್ ಕಮೆಂಟ್ ಲೈನ್ ಈಸ್ ಹಿಡನ್ ಫ್ರಮ್ ದ ಕಂಪೈಲರ್. ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಇಂದ ಇಗ್ನೋರ್ ಆಗುತ್ತೆ. ಓಕೆ, ಸೊ ಒಂದೇ ಲೈನ್ ಇದ್ರೆ ಈ ತರ ಬರೆಯುದು. So if you wanted to hide a single line, then you write a single line comment ಅಥವಾ ಸಿಂಗಲ್ ಕಮೆಂಟ್ ಲೈನ್ ಅನ್ನು ಯೂಸ್ ಮಾಡಬಹುದು. ಒಂದ್ ವೇಳೆ ಬಹಳಷ್ಟು ಲೈನ್ ಗಳನ್ನು ಕಮೆಂಟ್ ಮಾಡೋದಿತ್ತು ಅಂದ್ರೆ ವಿ ಕ್ಯಾನ್ ಯೂಸ್ ಸ್ಲ್ಯಾಶ್ ಸ್ಟಾರ್, ಫಾರ್ವರ್ಡ್ ಸ್ಲ್ಯಾಶ್. ನೀವು ಎಷ್ಟು ಲೈನ್ ಬರೀತೀರೋ ಬರೀಬಹುದು. ನಂಬರ್ ಆಫ್ ಲೈನ್ಸ್ ಯು ಕ್ಯಾನ್ ರೈಟ್ ಲೈಕ್ ದಿಸ್. ಈ ಪ್ರೋಗ್ರಾಮ್ ಡೀಟೇಲ್ಸ್ ಅದ, ಪ್ರೋಗ್ರಾಮ್ ಏನೇನ್ ಮಾಡುತ್ತೆ, ಟೋಟಲ್ ಸ್ಯಾಲರಿ ಕೌಂಟ್ ಮಾಡುತ್ತೆ, ಎಷ್ಟು ಜನ ಎಂಪ್ಲಾಯ್ ಅದಾರ ಅಂತ ಹೇಳುತ್ತೆ, ಈ ತರ ಏನೋ ಒಂದು ಪ್ರೋಗ್ರಾಮ್ ಅದ. ಸೊ ಅದ್ರ ಬಹಳಷ್ಟು ಡೀಟೇಲ್ಸ್ ನೀವು ಬರೆಯೋದಿತ್ತು ಅಂದ್ರೆ, ಬಹಳ ಲೈನ್ಸ್ ಇದ್ವು ಅಂದ್ರೆ ವಿ ಯೂಸ್ ದಿಸ್ ಸ್ಲ್ಯಾಶ್ ಸ್ಟಾರ್ ಅಂಡ್ ಫಾರ್ವರ್ಡ್ ಬೈ ಸ್ಟಾರ್ ಸ್ಲ್ಯಾಶ್. ಈ ಎರಡು ತರ ನಡು ನೀವು ಲೈನ್ಸ್ ಬರೀಬೇಕು. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ವಿ ಕಾಲ್ ದಿಸ್ ಆಸ್ ಮಲ್ಟಿ ಲೈನ್ ಕಮೆಂಟ್ಸ್ ಆರ್ ಮಲ್ಟಿ ಲೈನ್ ಕಮೆಂಟ್. ಅಂದ್ರೆ ಬಹಳಷ್ಟು ಲೈನ್ ಗಳನ್ನು ಕಮೆಂಟ್ ಮಾಡುತ್ತೆ ಅಂದ್ರೆ ಎಕ್ಸಿಕ್ಯೂಷನ್ ಇಂದ ಹೈಡ್ ಮಾಡುತ್ತೆ. ಪ್ರೋಗ್ರಾಮ್ ಒಳಗೆ ಇರ್ತದ ಬಟ್ ಎಕ್ಸಿಕ್ಯೂಟ್ ಆಗುದಿಲ್ಲ. ಸೊ ದಿಸ್ ಇಸ್ ಆಲ್ ಅಬೌಟ್ ಡಾಕ್ಯುಮೆಂಟ್ ಸೆಕ್ಷನ್. ಕೆಲವು ಕೇಳಬಹುದು ಬಿಗಿನಿಂಗ್ ಆಫ್ ದ ಪ್ರೋಗ್ರಾಮ್ ಅಷ್ಟೇ ಬರಿಬಹುದೇನ್ರಿ, ಪ್ರೋಗ್ರಾಮ್ ಒಳಗೆ ಬರೀಲಿಕ್ಕೆ ಬರೋದಿಲ್ಲನ್ರಿ? ಎಸ್, ಯು ಕ್ಯಾನ್ ಆಲ್ಸೋ ಯೂಸ್ ದೀಸ್ ಕಮೆಂಟ್ ಲೈನ್ಸ್ ಇನ್ಸೈಡ್ ದ ಪ್ರೋಗ್ರಾಮ್ ವೇರ್ ಎವರ್ ಯು ವಾಂಟೆಡ್. ಅದಕ್ಕೆ ಡಾಕ್ಯುಮೆಂಟ್ ಸೆಕ್ಷನ್ ಅಂತ ಯಾಕೆ ಹೇಳಿದ್ವಿ ಅಂದ್ರೆ ಪ್ರೋಗ್ರಾಮ್ ಡಾಕ್ಯುಮೆಂಟ್ ಏನೇನ್ ಅದ ಅದ್ರೊಳಗ ಅಂತ ಅದರಲ್ಲಿ ಬರ್ದಿರ್ತೀವಿ ನಾವು. ಮತ್ತೆ ಇದು ಎಲ್ಲಿ ಹೆಲ್ಪ್ ಆಗುತ್ತೆ? ಕೆಲವು ಸಲ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ ಸಾಫ್ಟ್ವೇರ್ ಅನ್ನ ಬಹಳಷ್ಟು ಜನ ಸೇರಿ ಬರೀತಾ ಇರ್ತಾರೆ. ಓಕೆ, ಸೊ ಒಂದ್ ಸ್ವಲ್ಪ ಪ್ರೋಗ್ರಾಮ್ ಅಥವಾ ಒಂದ್ ಸ್ವಲ್ಪ ಲೈನ್ ಒಬ್ರು ಬರ್ದಿರ್ತಾರೆ, ಅದರಲ್ಲಿ ಇನ್ನೊಬ್ರು ಯಾರು ಕಂಟಿನ್ಯೂ ಮಾಡ್ಬೇಕಾಗಿರುತ್ತೆ. ಸೊ ಬಿಫೋರ್ ಅವ್ರು ಎಲ್ಲಿಂದ ಕಂಟಿನ್ಯೂ ಮಾಡ್ಬೇಕು ಅದಕ್ಕಿಂತ ಮೊದಲು ಏನೇನಾಗಿದೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು ಅಂದ್ರೆ ಅವ್ರು ಡಾಕ್ಯುಮೆಂಟ್ ಸೆಕ್ಷನ್ ನೋಡ್ತಾರೆ. ಅದು ಬಿಗಿನಿಂಗ್ ಇರಬಹುದು, ನಡುವೆ ಕೂಡ ಇರಬಹುದು. ಕಮೆಂಟ್ ಲೈನ್ಸ್ ಎಲ್ಲಿ ಬೇಕಾದಲ್ಲಿಯೂ ಪ್ರೋಗ್ರಾಮ್ ಅಲ್ಲಿ ಬರೀಬಹುದು. ಈ ಸ್ಲ್ಯಾಶ್ ಇದರಿಂದ ಮುಂದೆ ಏನೇನ್ ಲೈನ್ಸ್ ಬರೀತೀವಲ್ಲ ಅವು ಯಾವ ಎಕ್ಸಿಕ್ಯೂಟ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಲುಕ್ ಅಟ್ ದಿಸ್ ಕ್ಯಾಲ್ಕುಲೇಟಿಂಗ್ ಪ್ರೈಮ್ ನಂಬರ್ ಅಂತದ. ಈ ಸ್ಲ್ಯಾಶ್ ಜೊತೆ ಕಂಟಿನ್ಯೂಸ್ ಆಗಿ ಬರ್ದಿ ನೋಡಿ, ಈ ಲೈನ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ನೀವು ಇನ್ನೂ ಕಂಟಿನ್ಯೂ ಮಾಡಿ ಈ ಲೈನ್ ಅನ್ನ, ಆ ಪೂರ್ತಿ ಲೈನ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಇಲ್ಲಿ ಬಹಳಷ್ಟು ಲೈನ್ಸ್ ಬರ್ದೇನೆ, ಸ್ಲ್ಯಾಶ್ ಸ್ಟಾರ್ ಆಮೇಲೆ ಲೈನ್ಸ್ ಆಮೇಲೆ ಸ್ಟಾರ್ ಸ್ಲ್ಯಾಶ್ ಬರ್ದೇನೆ. ಈ ಯಾವುದೂ ಲೈನ್ಸ್ ಎಕ್ಸಿಕ್ಯೂಟ್ ಆಗೋದಿಲ್ಲ ಯಾಕಂದ್ರೆ ಇವು ಕಮೆಂಟ್ ಲೈನ್ಸ್. ಓಕೆ, so I think it is clear to you what is the document section. Now we have to understand what is a preprocessor section. It is also called as preprocessor directives. ಇದಕ್ಕ
ಪ್ರೀ ಪ್ರೊಸೆಸರ್ ಸೆಕ್ಷನ್ ಅಂತಾನು ಕರಿತೀವಿ, ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ಅಂತಾನು ಕರಿತೀವಿ. ಸೊ ಇದು ಏನ್ ಮಾಡುತ್ತೆ ಅಂದ್ರ ಇದ್ರೊಳಗೆ ಬಹಳಷ್ಟು ಹೆಡರ್ ಫೈಲ್ಸ್ ಇರ್ತಾವೆ. ಇಟ್ ಹ್ಯಾಸ್ ನಂಬರ್ ಆಫ್ ಹೆಡರ್ ಫೈಲ್ಸ್ ಇರ್ತಾವೆ. ಅಂದ್ರೆ ಬಹಳಷ್ಟು ಹೆಡರ್ ಫೈಲ್ ಆಲ್ರೆಡಿ ಸಿ ಪ್ರೋಗ್ರಾಮ್ ಅಥವಾ ಯಾವ್ದೋ IDE ಇನ್ಸ್ಟಾಲ್ ಮಾಡಿದಾಗ ಅದು ಬಂದಿರ್ತಾವ್ರಿ. ಅದನ್ನ ಪ್ರೋಗ್ರಾಮ್ ನಾವು ಇನ್ಕ್ಲೂಡ್ ಮಾಡ್ಕೋಬೇಕಿತ್ತು ಅಂದ್ರೆ ಏನ್ ಬರಿಬೇಕಾಗುತ್ತೆ, ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ಬರಿಬೇಕಾಗುತ್ತೆ. ಸೊ ಈ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ಏನ್ ಮಾಡ್ತಾವ ಅಂದ್ರೆ ಹೆಡರ್ ಫೈಲ್ಗಳನ್ನ ನಮ್ಮ ಪ್ರೋಗ್ರಾಮ್ ಲಿಂಕ್ ಮಾಡ್ತಾವೆ. ಬಹಳಷ್ಟು ಹೆಡರ್ ಫೈಲ್ಗಳನ್ನ ಅಥವಾ ನೀವು ಯಾವ್ದಾವ್ದು ಮೆನ್ಷನ್ ಮಾಡಿರ್ತೀರೋ ಅವುಗಳನ್ನ ಪ್ರೋಗ್ರಾಮ್ಗೆ ಲಿಂಕ್ ಮಾಡ್ತಾವ್ರಿ. ಇದನ್ನ ಇನ್ನೊಂದು ಹೆಸರು ಕೂಡ ಕರಿತೀವಿ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಲಿಂಕರ್ ಸೆಕ್ಷನ್. ಯು ಕ್ಯಾನ್ ರೈಟ್ ಇಫ್ ಯು ವಾಂಟ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಲಿಂಕರ್ ಸೆಕ್ಷನ್. ಇದಕ್ಕೆ ಲಿಂಕರ್ ಸೆಕ್ಷನ್ ಕೂಡ ಕರಿತೀವಿ. ಯಾವ್ದಕ್ಕೆ? ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್. ಓಕೆ, ಲದ ನೋಡಿ, ವಿಚ್ ಲಿಂಕ್ಸ್ ಹೆಡರ್ ಫೈಲ್ಸ್ ಟು ದ ಸಿಸ್ಟಮ್. ಇದರ ಇನ್ನೊಂದು ಕೆಲಸ ಏನಂದ್ರ ಪ್ರೋಗ್ರಾಮ್ ಕಂಪೈಲ್ ಮಾಡೋಕ್ಕಿಂತ ಮೊದಲ ಇದು ಪ್ರಾಸೆಸ್ ಮಾಡಿರುತ್ತೆ. ಅದಕ್ಕೆ ನಾವು ಪ್ರೀ ಪ್ರೊಸೆಸರ್ ಅಂತ ಕರಿತೀವಿ. ಪ್ರೀ ಪ್ರೊಸೆಸರ್ ಮೊದಲ ಪ್ರಾಸೆಸ್ ಆಗಿರುತ್ತೆ. ಅದು ಏನ್ ಪ್ರಾಸೆಸ್ ಆಗುತ್ತೆ, ಏನಾಗುತ್ತೆ ಅಂದ್ರೆ ಹೆಡರ್ ಫೈಲ್ಗಳನ್ನ ತಗೊಂಡು ಬಂದು ಪ್ರೋಗ್ರಾಮ್ ಇನ್ಕ್ಲೂಡ್ ಮಾಡುತ್ತೆ. ಸೊ ಅದಕ್ಕೆ ಪ್ರೀ ಪ್ರೊಸೆಸರ್ ಬರಿಬೇಕು ಅಂದ್ರೆ ಹ್ಯಾಶ್ ಇನ್ಕ್ಲೂಡ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಹ್ಯಾಶ್ ಮೀನ್ಸ್ ವೆರಿ ಬಿಗಿನಿಂಗ್. ಇಲ್ಲಿ ಹ್ಯಾಶ್ ಅಂದ್ರೆ ಏನ್ರಿ, ವೆರಿ ಬಿಗಿನಿಂಗ್, ಎಲ್ಲಕ್ಕಿಂತ ಮೊದಲು ಯಾವ ಕೆಲಸ ಆಗುತ್ತೆ ಇಲ್ಲಿ ಬರ್ದಿ ನೋಡಿ. stdio.h ಇದೊಂದು ಹೆಡರ್ ಫೈಲು. .h ಅಂತ ಯಾವ್ಯಾವ ಬರ್ತಾವಲ್ಲ ಅವೆಲ್ಲ ಹೆಡರ್ ಫೈಲು. ಈ ಹೆಡರ್ ಫೈಲು ಪ್ರೋಗ್ರಾಮ್ ಇನ್ಕ್ಲೂಡ್ ಆಗುತ್ತೆ. ಯಾವ ಪ್ರೋಗ್ರಾಮ್ಗೆ ಅಂದ್ರೆ ನೀವು ಯಾವ ಪ್ರೋಗ್ರಾಮ್ ಮೇಲ್ಗಡೆ ಇದನ್ನ ಬರ್ತಿರ್ತೀರೋ ಆ ಪ್ರೋಗ್ರಾಮ್ಗೆ. ಸೊ ಯಾವ ಹೆಡರ್ ಫೈಲ್ ಇಲ್ಲಿ stdio.h ಅಂದ್ರ ಸ್ಟ್ಯಾಂಡರ್ಡ್ ಇನ್ಪುಟ್ ಅಂಡ್ ಔಟ್ಪುಟ್. ಇಲ್ಲಿ ಎರಡು ಅದಾವ್ರಿ, ಒಂದು ಸ್ಟ್ಯಾಂಡರ್ಡ್ ಇನ್ಪುಟ್, ಇನ್ನೊಂದು ಸ್ಟ್ಯಾಂಡರ್ಡ್ ಔಟ್ಪುಟ್. ನಾವು ಎರಡು ಒಮ್ಮೆ ಹೇಳ್ತೀವಿ, ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ .h ಅಂತ ಹೇಳ್ತೀವಿ. ಸೊ ಇದು ಒಂದಾದ್ರೇನ್ರಿ, ದೇರ್ ಆರ್ ನಂಬರ್ ಆಫ್ ಹೆಡರ್ ಫೈಲ್ಸ್. ಇನ್ನು ಬಹಳಷ್ಟು ಇದಾವೆ. ಹ್ಯಾಶ್ ಇನ್ಕ್ಲೂಡ್ conio.h ಅಂತದ. ಇದ್ರ ಮುಂದೆ ಹ್ಯಾಶ್ ಇನ್ಕ್ಲೂಡ್ ಬರಿಬೇಕು. ಯು ಅಂಡರ್ಸ್ಟ್ಯಾಂಡ್ ದಿಸ್. ಕನ್ಸೋಲ್ ಇನ್ಪುಟ್, ಕನ್ಸೋಲ್ ಔಟ್ಪುಟ್. ಒಂದೇ ವೇ ಒಳಗೆ ಹೇಳೋದಾದ್ರೆ ಕನ್ಸೋಲ್ ಇನ್ಪುಟ್ ಔಟ್ಪುಟ್ .h. ಓಕೆ, ಹಿಂಗೆ ಬಹಳಷ್ಟು ಇದಾವ್ರಿ. ಹ್ಯಾಶ್ ಇನ್ಕ್ಲೂಡ್ math.h. ಇದ್ರೊಳಗೆ ಮ್ಯಾಥಮೆಟಿಕಲ್ ರಿಲೇಟೆಡ್ ಇರೋ ಫಂಕ್ಷನ್ಸ್ ಇರ್ತಾವ. ಈ ಹೆಡರ್ ಫೈಲ್ ಒಳಗೆ ಏನಿರ್ತಾವ ಅಂದ್ರೆ ಫಂಕ್ಷನ್ಸ್ ಇರ್ತಾವ. ಫಂಕ್ಷನ್ಸ್ ಅಂದ್ರೆ ಏನು, ಹ್ಯಾಶ್ ಇನ್ಕ್ಲೂಡ್ ಯಾಕೆ ಬರಿಬೇಕು, ಇದನ್ನೆಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಇವಾಗ ಒನ್ ಬೈ ಒನ್ ಸೆಕ್ಷನ್ ಅರ್ಥ ಮಾಡ್ಕೊಳ್ರಿ. ಒಂದ್ಸಲ ಪ್ರೋಗ್ರಾಮ್ ಸ್ಟಾರ್ಟ್ ಆದ್ರೆ ಇವನ್ ಹೆಂಗೆ ಯೂಸ್ ಮಾಡಬೇಕು, ಎಲ್ಲೆಲ್ಲಿ ಅವಶ್ಯಕತೆ ಬೀಳ್ತದ, ಡಾಕ್ಯುಮೆಂಟ್ ಸೆಕ್ಷನ್ ಎಲ್ಲಿ ಬೇಕಾಗ್ತದ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಮ್ಯಾಥಮೆಟಿಕಲ್ ಫೈಲ್ಸ್ ಅಥವಾ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಎಲ್ಲಿ ಇರ್ತಾವ್ರಿ, math.h, c-type.h, ಹಿಂಗೆ ಬಹಳಷ್ಟು ಹೆಡರ್ ಫೈಲ್ಗಳು ಅದಾವ್ರಿ. ಈ ಹೆಡರ್ ಫೈಲ್ಗಳನ್ನ ಪ್ರೋಗ್ರಾಮ್ಗೆ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಅಥವಾ ಲಿಂಕ್ ಮಾಡೋದಕ್ಕೆ ಅದು ಯಾವ ಸೆಕ್ಷನ್ ಲಿಂಕ್ ಆಗುತ್ತೆ ಅಂದ್ರೆ ಪ್ರೀ ಪ್ರೊಸೆಸರ್ ಸೆಕ್ಷನ್, ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್, ಲಿಂಕರ್ ಸೆಕ್ಷನ್. ಓಕೆ, ಸೊ ಇದನ್ನ ಬಿಟ್ಟು ನೆಕ್ಸ್ಟ್ ಸೆಕ್ಷನ್ ಯಾವುದು ಅಂದ್ರೆ ಇಟ್ ಈಸ್ ಕಾಲ್ಡ್ ಡೆಫಿನಿಷನ್ ಸೆಕ್ಷನ್. ಇದು ಡೆಫಿನಿಷನ್ ಸೆಕ್ಷನ್. ಪ್ರೋಗ್ರಾಮ್ ಪೂರ್ತಿ ಬರೆದಾಗ ಅರ್ಥ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರೋಗ್ರಾಮ್ ಬರೆಯೋಣ. ಓಕೆ, ಕಂಪ್ಲೀಟ್ ಪ್ರೋಗ್ರಾಮ್ ಬರೆದಾಗ ಅದು ಯಾವುದು ಡಾಕ್ಯುಮೆಂಟ್ ಸೆಕ್ಷನ್ ಅದ, ಯಾವುದು ಪ್ರೀ ಪ್ರೊಸೆಸರ್ ಸೆಕ್ಷನ್ ಅದ, ಯಾವುದು ಡೆಫಿನಿಷನ್ ಅದ. ಓಕೆ, ಸೊ ಹಿಂಗೆ ಉಳಿದಿರೋ ಸೆಕ್ಷನ್ ಕೂಡ ಎಲ್ಲ ಯೂಸ್ ಮಾಡೋಣ, ನೀವೇ ಈಸಿಲಿ ಐಡೆಂಟಿಫೈ ಮಾಡ್ತೀರಿ. ಡೆಫಿನಿಷನ್ ಸೆಕ್ಷನ್ ಅಂದ್ರ ಸೊ ವಿ ಆಲ್ಸೋ ಯೂಸ್ ಹ್ಯಾಶ್. ಇಲ್ಲಿ ಮತ್ತೆ ಹ್ಯಾಶ್ ಯೂಸ್ ಮಾಡ್ತೀವ್ರಿ. ಸೊ ಡೆಫಿನಿಷನ್ ಇರೋದ್ರಿಂದ ಒಂದು ಕೀವರ್ಡ್ ಅದ, ವಿ ರೈಟ್ ಇಟ್ ಆಸ್ ಅ ಡಿಫೈನ್, hash define. Okay, so I write one example, that is pi means pi 3.142 because we know that pi is a constant. So 3.1419 in barutte. Usually we take it as a 3.142. Okay, pi value fix ada. nim program ಒಳಗೆ ಎಲ್ಲೆಲ್ಲಿ ಈ ವರ್ಡ್ ಯೂಸ್ ಮಾಡ್ತಿರಲ್ರಿ, pi ಅಂದ್ರೆ pi ಅಂತ ಯೂಸ್ ಮಾಡ್ತಿರಲ್ರಿ, ಅಲ್ಲಿ ಆಟೋಮೆಟಿಕ್ ಅದ್ರ ವ್ಯಾಲ್ಯೂ ಏನ್ ತಗೊಳುತ್ತೆ ಅಂದ್ರೆ 3.142 ಅಂತ ತಗೊಳ್ತೀವಿ. ಸೊ ಇದನ್ನ ಯಾಕೆ ಬರ್ದ್ರಿ, ನೀವು ಏನ್ ಬೇಕಾದ್ರೂ ಬರಿಬಹುದು, ನಡೀತದ. ಇದು ಕಾನ್ಸ್ಟೆಂಟ್ ಇರೋದ್ರಿಂದ ಅದನ್ನ ಬರ್ದಿದ್ದೆ. ಡಿಫೈನ್, ಐ ರೈಟ್ ನೌ A92. ಇಟ್ ಇಸ್ ಯುವರ್ ವಿಶ್. ಎಲ್ಲೆಲ್ಲಿ ಪ್ರೋಗ್ರಾಮ್ ಅಲ್ಲಿ ಎ ಅಂತ ಬರುತ್ತೋ ಅದ್ರ ವ್ಯಾಲ್ಯೂ ಏನಂತ ಅರ್ಥ ಮಾಡ್ಕೊಳ್ಳುತ್ತೆ ಅಂದ್ರೆ ಇಟ್ ಅಂಡರ್ಸ್ಟ್ಯಾಂಡ್ಸ್ ದ ವ್ಯಾಲ್ಯೂ ಆಫ್ ಎ ಈಸ್ 92. ಸೊ ಈ ತರ ಕೂಡ ಬರೀತೀವಿ ಮುಂದೆ ಪ್ರೋಗ್ರಾಮ್ ಒಳಗೆ. ಎ ಈಕ್ವಲ್ ಟು 100, ಅದಕ್ಕಿಂತ ಮೊದಲು ಇಂಟ್ ಎ ಅಂತ ಡಿಕ್ಲೇರ್ ಮಾಡಿರ್ಬೇಕು. ಇದಕ್ಕೆ ವೇರಿಯಬಲ್ ಅಂತ ಕರಿತೀವಿ. ಸೊ ಇದೆಲ್ಲ ಮುಂದೆ ಹೋಗ್ತಾ 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 ಅರ್ಥ ಮಾಡ್ಕೊಳ್ಳೋಣ. ಪ್ರೋಗ್ರಾಮ್ ಬರೆಯೋದಕ್ಕೆ ಬಹಳಷ್ಟು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯೂಶಲಿ ಅದಕ್ಕೆ ನಾವು ಸಿ ಟೋಕನ್ಸ್ ಅಂತ ಕರಿತೀವಿ, ಐಡೆಂಟಿಫೈರ್ಸ್ ಅಂತ ಬರುತ್ತೆ, ಕೀವರ್ಡ್ ಅಂತ ಬರುತ್ತೆ. ಓಕೆ,
ಆಪರೇಟರ್ಸ್ ಅಂತ ಬರುತ್ತೆ, ಪಂಕ್ಚುಯೇಟರ್ ಅಂತ ಬರುತ್ತೆ, ಈ ಥರ ಎಲ್ಲ ಬೇರೆ ಬೇರೆ ಸೆಕ್ಷನ್ಸ್ಗಳು ಅದಾವ್ರಿ, ಅಥವಾ ಬೇರೆ ಬೇರೆ ಎಲಿಮೆಂಟ್ಸ್ ಆಫ್ ಪ್ರೋಗ್ರಾಮ್ಸ್ ಆರ್ ದೇರ್. ದೋಸ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ದ ಕಮಿಂಗ್ ವಿಡಿಯೋಸ್. ಥ್ಯಾಂಕ್ ಯು.